ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಡೆಲ್ಲಿ ಚಂದ ಮಾಡಿ ಮಂಗಳಾರತಿ ಮಾಡಿತೀನಿ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸನ್ರೈಸರ್ಸ್ ಹೈದರಾಬಾದ್ ಎಲ್ಲ ಮ್ಯಾಚಿಗೆ 300 ಹೊಡಿಬೇಕಂತೇನಿಲ್ಲ, ಪರಿಸ್ಥಿತಿಗೆ ಸ್ವಲ್ಪ ತಕ್ಕದಾಗಿ ಆಡುವಂಥ ಆಟವನ್ನು ಸನ್ರೈಸರ್ಸ್ ಹೈದರಾಬಾದ್ ಅವರು ಆದಷ್ಟು ಬೇಗ ಅರಿತುಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಯಾಕಂತಂದರೆ ನೋಡಿ, ಒಂದು ಮ್ಯಾಚ್ ಏನೋ ಸೋತರು, ಓಕೆ ಸರಿ, ಏನೋ ಒಂದು ಆಗ್ತದೆ ಅಂತ. ನಿನ್ನೆದು ಮ್ಯಾಚ್ ನೋಡಿದಾಗ ಅನಿಸಿದ್ದು, ಇವರು ಆ ಅಗ್ರೆಸಿವ್ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿ ರೆಕ್ಲೆಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಿನ್ನೆ ಅಂತೂ ಲಿಟ್ರಲಿ ರೆಕ್ಲೆಸ್ ಕ್ರಿಕೆಟ್ ಆಡಿದ್ರು ಸನ್ರೈಸರ್ಸ್ ಹೈದರಾಬಾದ್ ಅಂತಂದರೆ ತಪ್ಪಾಗೋದಿಲ್ಲ. ಯಾಕಂತಂದರೆ ಎಲ್ಲ ಬ್ಯಾಟ್ಸ್ಮನ್ ಔಟ್ ಆಗಿರುವಂಥ ರೀತಿ ನೋಡಿದರೆ ಎಲ್ಲ ಬಾಲ್ಸು 6 ಹೊಡಿಬೇಕು ಅನ್ನುವಂಥ ಧಾವಂತದಲ್ಲೇ ಇದ್ರು. ಎಲ್ಲ ಬಾಲ್ಸು 6 ಹೊಡಿಲಿಕ್ಕೆ ಆಗ್ತದಾ? ಆಯಿತು, 300 ರನ್ ಹೊಡಿಬೇಕಾ? ಆಯಿತು, ಒಂದು ಫ್ಲ್ಯಾಟ್ ಪಿಚ್ ಸಿಕ್ಕಿದಾಗ, ಆ ಥರದ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದಾಗ ಮತ್ತೆ ಅದನ್ನೆಲ್ಲರೂ ಸಹ ಕಂಟಿನ್ಯೂ ಮಾಡಿ ಸ್ಟಾರ್ಟಿಂದವೇ ಯಾವ ನಮ್ಮನಿದು ಕ್ರಿಕೆಟ್ ಆಡಿದ್ರು ಅಂತ ನನಗೆ ನಿನ್ನೆ ಅರ್ಥ ಆಗಲಿಲ್ಲ. ಡೆಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಇಷ್ಟು ಈಸಿ ವಿಕ್ಟ್ರಿ ಸಿಗ್ತದ ಮಾರ್ರೆ, ಕ್ರೇಜಿ ಅಂತ. ನಿನ್ನೆ ಸ್ಟಾರ್ಕ್ ಮತ್ತು ಕುಲ್ದೀಪ್ ಯಾದವ್ ಅವರ ಬೌಲಿಂಗಿಗೆ SRH ಕಡೆಯಿಂದ ಉತ್ತರವೇ ಇರಲಿಲ್ಲ. ಉತ್ತರ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಇವರಾಗಿ ರೆಕ್ಲೆಸ್ ಕ್ರಿಕೆಟ್ ಆಡಿ ತಗೋ, ನಿಂಗೊಂದು ವಿಕೆಟ್ ಬೇಕಾ, ಎಷ್ಟು 5 ವಿಕೆಟ್ ತಗೋ, ನಿಂಗೆ 3 ವಿಕೆಟ್ ತಗೋ ಅಂತೇಳಿ ಕೊಟ್ಟಾಗೆ ಇತ್ತು. ಆ್ಯಂಡ್ ಡೆಲ್ಲಿದು ಫೀಲ್ಡಿಂಗ್, ಓ ಮೈ ಗಾಡ್, ಪೀಕ್ ಲೆವೆಲ್ ಫೀಲ್ಡಿಂಗ್. ನಿನ್ನೆದು ಡೆಲ್ಲಿದು ಕ್ಯಾಚಿಂಗ್ ಏನಿದೆ, ಅದ್ಭುತ, ಅತಿ ಅದ್ಭುತ. ಯಾರು ಜೇಕ್ ಫ್ರೇಜರ್ ಆಗಿರ್ಬೋದು, 2 ಕ್ಯಾಚ್ ಹಿಡಿದದ್ದು, ಡೂಪ್ಲೆಸಿಸ್ ಒಂದು ಡೈವ್ ಹಿಡಿದ ಕ್ಯಾಚ್ ಆಗಿರ್ಬೋದು, ಅವರ ಅಕ್ಷರ್ ಪಟೇಲ್ ಕ್ಯಾಚ್ ಹಿಡಿದದಾಗಿರ್ಬೋದು, ವಿಪ್ರಾಜ್ ಕ್ಯಾಚ್ ಹಿಡಿದಾಗಿರ್ಬೋದು, ಎಲ್ಲ ಸಹ ಸಿಂಪ್ಲಿ ಅಮೇಝಿಂಗ್. ಎಲ್ಲ ಹಾಫ್ ಚಾನ್ಸಸ್ಸನ್ನು ಅವರು ಅದನ್ನು ಕ್ಯಾಚ್ ಆಗಿ ಕನ್ವರ್ಟ್ ಮಾಡ್ತಿದ್ದಂತಹ ರೀತಿ, ಒಂದು ರೆಕ್ಲೆಸ್ ಶಾಟ್ಸು, ಮತ್ತು ಅದಕ್ಕೆ ಕರೆಕ್ಟಾಗಿ ಅಂಥ ಕ್ಯಾಚ್ ಕೂಡ. ಇಲ್ಲದಿದ್ರೆ ಅದು ಎಲ್ಲಾರು ನೋ ಮ್ಯಾನ್ ಲ್ಯಾಂಡಲ್ಲಿ ಇದು ಬೀಳ್ತಾ ಇತ್ತು, ಅಥವಾ 6 ಹೋಗೋ ಚಾನ್ಸ್ ಇತ್ತು. ಎಲ್ಲರೂ ಸಹ ನನಗೆ ಏನು ಅನಿಸ್ತಾ ಇರೋದು ಅಂತಂದರೆ, ಎಲ್ಲ 6 ಹೊಡ್ಲಿಕ್ಕೆ ಹೋಗಿ ಬೌಂಡ್ರಿ ಲೈನಲ್ಲಿ ಔಟ್ ಆದ ಸಂಖ್ಯೆಗಳು ಜಾಸ್ತಿ ಇತ್ತು. ಎಸ್, ನಿನ್ನೆ 37ಕ್ಕೆ 4 ವಿಕೆಟ್. ಸನ್ರೈಸರ್ಸ್ ಹೈದರಾಬಾದ್ 4 ಓವರ್ ಆಗಿರುವಾಗಲೇ 4 ಓವರ್ಗೆ 37 ರನ್, ನೈಸ್. ಬಟ್ 4 ವಿಕೆಟ್ ಹೋಯ್ತಲ್ಲ ಅಣ್ಣ, 4 ವಿಕೆಟ್ 37ಕ್ಕೆ ಹೋಗಿದೆ. ಕೊನೆಗೆ ಈಗ ಈ ಸೀಸನ್ ಇದು ಫೈಂಡ್ SRHಗೆ ಅನಿಕೇತ್ ವರ್ಮಾ ಮತ್ತು ಕ್ಲಾಸನ್ ಸೇರಿಕೊಂಡು ಅವರೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು, 77 ಪಾರ್ಟ್ನರ್ಶಿಪ್ ಬಂತು. ಇಲ್ಲದ್ರೆ ಸೀರಿಯಸ್ಲಿ ಹೋಪ್ಲೆಸ್ ಸಿಚುವೇಶನ್ ಆಗಿತ್ತು. ಅನಿಕೇತ್ ವರ್ಮಾ ಅವ್ರದ್ದು ಒಂದು ಕ್ಯಾಚ್ ಬಿಟ್ಟರು ಡೆಲ್ಲಿ ತಂಡ, ಇಲ್ಲದಿದ್ರೆ ಪೊರೆಲ್ ಕ್ಯಾಚ್ ಬಿಟ್ಟದು, ಪೊರೆಲ್ ಹೌದು, ಇಲ್ಲದಿದ್ರೆ ಇನ್ನೂ ಸಹ ಹೋಪ್ಲೆಸ್ ಆಗಿರ್ತಾ ಇತ್ತು. ಫಸ್ಟ್ ಅಭಿಷೇಕ್ ಶರ್ಮಾ ಅವರು ರನ್ಔಟ್ ಆದದ್ದು, ಹೆಡ್ ಅವರು ಸುಮ್ಮನೆ ಹೀಗೆ ಹೊಡೆದು, ಅಲ್ಲಿ ರನ್ ಇತ್ತು ಆ್ಯಕ್ಚುಲಿ, ಬಟ್ ಓಕೆ. ಅಭಿಷೇಕ್ ಶರ್ಮಾ ಅವರು ಡೈರೆಕ್ಟಾಗಿ ನೋ ಅಂತ ಹೇಳಿದರು, ನಾನ್ ಸ್ಟ್ರೈಕರ್ ಎಂಡಿಂದ ಬೇಡ ಅಂತ. ಬಟ್ ಹೆಡ್ ಅಭಿಷೇಕ್ ಶರ್ಮಾ ಅವರ ಕಡೆಗಿರಲ್ಲ, ಅವರು ಬಾಲ್ ನೋಡಿಕೊಂಡು ಓಡ್ತಾ ಇದ್ದಾರೆ. ಕೊನೆಗೆಂತ ಮಾಡೋದು, ಅಭಿಷೇಕ್ ಶರ್ಮಾ ಅವರು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಆ ಓಡಿದ್ದು ಕೂಡ ಜಾಗಿಂಗ್ ಥರ ಇತ್ತು, ವಿದ್ ಫುಲ್ ಫೋರ್ಸ್ ಜರ್ರಂತ ಓಡಿದಿದ್ರೆ ರೀಚ್ ಆಗ್ತಿದ್ರು ಏನೋ, ಅಟ್ಲೀಸ್ಟ್ ಟ್ರೈ ಮಾಡ್ಬೋದಿತ್ತು. ಅವರು ಪೂರ್ತಿ ಆಸೆ ಬಿಟ್ಟಾಗಿತ್ತೆ, ಹೋಗ್ಮಾರೆ ಸಾವನ್ನ ಔಟ್ ಆಗ್ತಾನೆ ಅಂತ ಹಾಗೆ ಓಡಿದ್ರು. ಅವ್ರು ರನ್ಔಟ್ ಆದರು. ಸೊ 1 ರನ್ ಹೊಡೆದು ಅವ್ರು ಔಟ್ ಆದರು. ಮತ್ತು ಫಸ್ಟ್ ಮ್ಯಾಚಲ್ಲಿ ಶತಕವೀರ, ಸೆಕೆಂಡ್ ಮ್ಯಾಚಲ್ಲಿ ಡಕ್ ಔಟು. ಇಶಾನ್ ಕಿಶನ್ ಅವರು ನಿನ್ನೆ 2 ರನ್ ಹೊಡೆದು ಔಟ್ ಆದರು. ಅದು ಸಹ ಹಾಗೆ ಪಟಾರ್ ಅಂತ ಥರ್ಡ್ ಮ್ಯಾನಿಗೆ 6 ಹೊಡೆದಕ್ಕೆ ಹೋಗಿ ಒಂದು ಏನು ಬೇಜಾರಾಗೋದು ಅಂತಂದರೆ, ಇಶಾನ್ ಕಿಶನ್ ಇದಂತಲ್ಲ, ಯಾವುದೇ ಬ್ಯಾಟ್ಸ್ಮನ್ ಆಗಿರ್ಬೋದು, ಪವರ್ ಪ್ಲೇಯಲ್ಲಿ ಬೌಂಡ್ರಿ ಲೈನಲ್ಲಿ 2 ಫೀಲ್ಡರ್ ಇರುವಾಗ, ಆ 2 ಫೀಲ್ಡರಲ್ಲಿ ಒಬ್ಬರು ಫೀಲ್ಡರ್ಗೆ ಕರೆಕ್ಟಾಗಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದಾಗ ಬೇಜಾರಾಗ್ತದೆ. ಎಂತ ಮಾರ, ಇಡೀ ಗ್ರೌಂಡಲ್ಲಿ ಅಷ್ಟು ಪೂರ್ತಿ ಜಾಗ ಇತ್ತು, ಅಲ್ಲಿ ಕರೆಕ್ಟಾಗಿ ಕೈಗೆ ಕ್ಯಾಚ್ ಕೊಡ್ತಿಲ್ಲ ಮಾರ ಅಂತ ಒಂದು ಬೇಜಾರಾಗ್ತದೆ. ನಿನ್ನೆ ಹಾಗೆ ಅದು ಕೈಗೆ ಕ್ಯಾಚ್ ಕೊಟ್ಟರು, ಒಂಚೂರು ಆಚೆ ಈಚೆ ಅಥವಾ ಮೇಲೆ ಹೋಗಿದ್ದಿದ್ರೆ ಅದು 6 ಆಗ್ತಾ ಇತ್ತು. ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ನಿತೀಶ್ ರೆಡ್ಡಿದಂತೂ ನನಗೆ ಅರ್ಥನೇ ಆಗಲಿಲ್ಲ, ಎಂಥ ಹೋಪ್ಲೆಸ್ ಶಾಟ್ ಮಾರ, ಸೀರಿಯಸ್ಲಿ. ಯಾವುದೋ 19.5 ಓವರ್ಸಿಗೆ ಬಂದು ಥಟಾರ್ ಅಂತ 6 ಅಂದರೆ ಫಿನಿಶ್ ಮಾಡಬೇಕಲ್ಲ, ಆ ಥರದ 6 ಹೊಡ್ಲಿಕ್ಕೆ ಹೋಗಿ ಔಟ್ ಆದದ್ದು. ಮುಂದೆ ಬಂದು ನುಗ್ಗಿ ಬೀಸಿ ಆಯ್ತು ಮಾರ್ರೆ, ಡಕ್ ಔಟು. ಅಗತ್ಯ ಇರಲಿಲ್ಲ ಅಂತ, ಆ ಶಾಟ್ ಅಗತ್ಯ ಇರಲಿಲ್ಲ. ನಿಂತ್ಕೊಂಡು ಆಡ್ಬೋದಿತ್ತು, ನೋಡ್ಕೊಂಡು ಆಡ್ಬೋದಿತ್ತು. ಇಲ್ಲ, ನಾನೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ಬೇಕಂತ ಹೇಳಿಕೊಂಡು ಈ ಸ್ಟೇಟ್ಮೆಂಟ್ ಏನು ತಗೋತಾಯಿತ್ತು ನಮಗೆ. ಡಕ್ ಔಟ್ ಆಗಿ ಹೊರಗೆ ಹೋದರು. ಸೊ ಆ್ಯಂಡ್ ಇದು ಮೀನ್ ವೈಲ್ ಹೆಡ್ ಅವರು ಕೂಡ ಔಟ್ ಆದರು. ಸೊ ನಿಮಗೆ 4 ಓವರ್ಗೆ 37ಕ್ಕೆ 4 ವಿಕೆಟ್ ಬಿದ್ದಾಗಿದೆ. ಫಸ್ಟ್ ರನ್ ಔಟ್, ಮಿಕ್ಕಿದಂಥ 3 ವಿಕೆಟ್ ಸ್ಟಾರ್ಕ್ ಅವರು ತಗೊಂಡದ್ದು. ಸ್ಟಾರ್ಕ್ ಅವರು ಕೆಲವೊಂದ್ಸಲ ಹೇಳ್ತಾರಲ್ಲ, ಒಂದೊಂದು ಮ್ಯಾಚಲ್ಲಿ ಮಾರ ಭಯಂಕರ ಹಾಕಿಬಿಡ್ತಾರೆ ಬೌಲಿಂಗ್ ಅಂತ. SRH ಕಂಡ್ರೆ ಭಾರಿ ಪ್ರೀತಿ ಅಂತ ಕಾಣ್ತದೆ ಇದು ಸ್ಟಾರ್ಕಿಗೆ. ಅವರ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರಪ್ಪ, ಸಖತ್ತಾಗಿ ವಿಕೆಟ್ ತೆಗಿತಾರೆ. ಈವನ್ KKR ಅಲ್ಲಿ ಆಡ್ತಿದ್ದಾಗ
ಫೈನಲ್ ಅಲ್ಲಿ ಕೂಡ ಸ್ಟಾರ್ಕ್ ಅವ್ರು ನೋಡಿ ಅಭಿಷೇಕ್ ಶರ್ಮಾ ಮತ್ತೆ ಹೆಡ್ ಅನ್ನು ಔಟ್ ಮಾಡಿದಂತ ರೀತಿ. ಹಾಗೆ ಇವತ್ತು ನಿನ್ನೆ ಸಹ ಹಾಗೆ ಸೂಪರ್ ಆಗಿ ಬೌಲಿಂಗ್ ಹಾಕಿದ್ರು. ಸ್ಟಾರ್ಕ್ ಒಟ್ಟು 5 ವಿಕೆಟ್ ತೆಗೆದ್ರು. ಅವರ T20 ಕರಿಯರ್, IPL ಬಿಟ್ಟಕ್ಕೆ ಅವರ T20 ಕರಿಯರ್ ಅಲ್ಲೇ ಫಸ್ಟ್ 5 ವಿಕೆಟ್ ಹಾಲ್ ನಿನ್ನೆ ಸಿಕ್ಕಿದ್ದು. ಅಂಡ್ ಅನಿಕೇತ್ ವರ್ಮಾ ಮತ್ತೆ ಕ್ಲಾಸನ್ ಅವರು, ಅನಿಕೇತ್ ವರ್ಮಾ ಒಂದು ಜೀವದಾನ ತಗೊಂಡು ಅದನ್ನ ಭರಪೂರ ಲಾಭ ಪಡ್ಕೊಂಡ್ರು. 41 ಬಾಲ್ಗೆ 74 ರನ್ನು ಸೂಪರ್ ಆಗಿ ಆಡಿದ್ರು. ಒಂದು ಬಾರಿ ಖುಷಿ ಆದದ್ದು 4 ಹೊಡಿಲಿಕ್ಕೆ ಬರ್ತದೆ ಮಾರೆ ಅನಿಕೇತ್ ವರ್ಮಾಗೆ. ಫಸ್ಟ್ 2 ಮ್ಯಾಚ್ ಬರೀ 6 ಹೊಡಿತಾ ಇದ್ರು. ಬಾರಿ ಖುಷಿ ಆಯ್ತು 4 ಸಹ ಹೊಡಿತಾರೆ ಅಂತ. ನೈಸ್, 4 6 ಡಮಾಲ್ಡಿ ಮೇಲೆ ನೀನೆ ಹೊಡಿತಾ ಇದ್ರು. ಕ್ಲಾಸನ್ ಅವರೊಂದು 30+ ಹೊಡೆದ್ರು. ಕ್ಲಾಸನ್ ಅವರದ್ದು ಒಂದು ಕ್ಯಾಚ್ ವಿಪ್ರಾಜ್ ಹಿಡ್ದದ್ದು. ಆ್ಯಂಡ್ ಅನಿಕೇತ್ ವರ್ಮಾ ಒಂದು ಕ್ಯಾಚು ಇವ ಹಿಡ್ದದ್ದು, ಏನೋ ಜೇಕ್ ಫ್ರೇಸರ್ ಸೂಪರ್ ಕ್ಯಾಚ್ ಮಾರೋದು. ಅನಿಕೇತ್ ವರ್ಮಾ ಶಾಕ್, ಇದು ಹೆಂಗೆ ಮಾರ್ರೆ ಅಂತ. ಕೊನೆಗೆ ವಿಕೆಟ್ ಹೋಗ್ತವೆ ಹೋಯ್ತು. 20 ಓವರ್ ಕೂಡ ಆಡ್ಲಿಕ್ಕಾಗಲಿಲ್ಲ. 18.4 ಓವರ್ಗೆ 163 ರನ್ನಿಗೆ ಆಲ್ ಔಟ್. SRH ದಾಂಡಿಗರ ತಂಡ ಹಾಗೆ ಹೀಗೆ ರಣಬೇಟೆಗಾರರು ಅವರೇ ಬೇಟೆಗೆ ಒಳಗಾಗಲ್ಪಟ್ಟರು ಮಾರ್ರೆ. ಸಾವು 163ಕ್ಕೆ ಆಲ್ ಔಟು. ಆ್ಯಂಡ್ ಡೆಲ್ಲಿದು ಚೇಸು, ನಂಗೆ ಈಗ ಸಹ ಅನ್ಸೋದು ಯಾಕೆ ಅಣ್ಣ ಡೂಪ್ಲೆಸಿಸ್ ಅವ್ರನ್ನ ಯಾಕೆ ಬಿಟ್ಟರು RCB. ಎಸ್, ಈಗ ಓಪನಿಂಗ್ ಕಾಂಬಿನೇಷನ್ ಕ್ಲಿಕ್ ಆಗ್ತಾ ಉಂಟು. ಸಾಲ್ಟ್ ಅವ್ರು ಚೆಂದ ಮಾಡಿ ಆಡ್ತಿದ್ದಾರೆ, ವಿರಾಟ್ ಕೊಹ್ಲಿ ಅವರಿದ್ದಾರೆ. ಬಟ್ ಸ್ಟಿಲ್ ಡೂಪ್ಲೆಸಿಸ್ ಅವ್ರನ್ನ ಇಟ್ಕೊಳ್ಬೇಕಿತ್ತು ಮಾರ್ರೆ. ಎಂಥ ಪ್ಲೇಯರು, ಎಂಥ ಅಥ್ಲೀಟು, ಏನು ಮಾರೆ ಫಿಟ್ನೆಸ್. ನಿನ್ನೆ ಸಹ ಹಾಗೆ 27 ಬಾಲಿಗೆ 50 ರನ್. ಜೇಕ್ ಫ್ರೇಸರ್ಗೆ ನೀನು ಸ್ವಲ್ಪ ನಿಧಾನ ಆಡ್ಮ, ನಾ ಫಾಸ್ಟ್ ಆಡ್ತೇನೆ, ನೀನು ಸ್ವಲ್ಪ ಆ್ಯಂಕರ್ ರೋಲ್ ಮಾಡು, ನಿನ್ನೊಂದು ಫಾರ್ಮ್ ಬರಲಿ ಅಂತ ಒಂದು ಭರವಸೆ ಕೊಟ್ಟು ಇವರು ಆಡಿದಂಥ ರೀತಿ. ಆ್ಯಂಡ್ ಜೇಕ್ ಫ್ರೇಸರ್ 32 ಬಾಲಿಗೆ 38 ರನ್ ಹೊಡೆದ್ರು. ಇವರಿದು 4 ಓವರ್ಗೆ 4 ವಿಕೆಟ್ ಹೋಗಿದ್ದಿದ್ರೆ SRH ಇದು, ಅವ್ರದ್ದು 9 ಓವರ್ ಆಗುವಾಗ ಸಹ 1 ವಿಕೆಟ್ ಸಹ ಹೋಗಿರಲಿಲ್ಲ ಡೆಲ್ಲಿದು. ಅಲ್ಲಿಯೇ ಮ್ಯಾಚ್ ವಿನ್ ಆಗಿ ಆಯಿತು. ಕೊನೆಗೆ ಝೀಶಾನ್ ಅನ್ಸಾರ್ ಇದು ಐ ಥಿಂಕ್ ಡೆಬ್ಯೂ ಮ್ಯಾಚ್, IPL ಇದು ಡೆಬ್ಯೂ ಮ್ಯಾಚ್. ಉತ್ತರ ಪ್ರದೇಶದ ಬೌಲರ್, ಸ್ಪಿನ್ ಬೌಲರ್. ಅವರದು ಒಂದೇ ಓವರಲ್ಲಿ ಡೂಪ್ಲೆಸಿಸ್ ಅವರು ಔಟ್ ಆದರು. ಅದಾದಮೇಲೆ ಜೇಕ್ ಫ್ರೇಸರ್ ಮೆಕ್ಕಲ್ ಕೂಡ ಔಟ್ ಆದರು. ಅವರು 4-4-6 ಎಲ್ಲ ಹೊಡೆದು ಆ ಓವರಲ್ಲಿ ಅವ್ರದ್ದು ಸ್ಟ್ರೈಕ್ ರೇಟ್ 100 ಮೇಲೆ ಮಾಡಿಕೊಂಡು 32 ಬಾಲಿಗೆ 38 ರನ್ ಹೊಡೆದು ಔಟ್ ಆದರು. ಎಲ್ಲದಕ್ಕಿಂತ ನಮಗೆ ಭಾರಿ ಖುಷಿ ಆದದ್ದು ನಿನ್ನೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ಬ್ಯಾಕ್ ಟು ದ ಟೀಮ್. ಫಸ್ಟ್ ಮ್ಯಾಚ್ ಆಡಿರಲಿಲ್ಲ, ಅವ್ರಿಗೆ ಹೆಣ್ಣು ಮಗು ಆಯಿತು. ಕಂಗ್ರ್ಯಾಚುಲೇಷನ್ಸ್ KL ರಾಹುಲ್ ಅವರೇ, ನಿನ್ನೆ ಬಂದಿದ್ರು. ನಾನು ಪ್ರಿವ್ಯೂ ಅಲ್ಲಿ ಒಂದು ಹೇಳಿದೆ, ನಂಗೆ ಯಾಕೋ ಅನ್ನಿಸ್ತಾ ಉಂಟು ಈ ಸೀಸನ್ KL ರಾಹುಲ್ ಅವ್ರನ್ನ ನಾವು ಬೇರೆ ಥರದ KL ರಾಹುಲ್ ಅವ್ರನ್ನ ನೋಡ್ತೇವೆ ಅಂತ ಅನ್ನಿಸ್ತಾ ಇದೆ. ದಿಸ್ ಸೀಸನ್ ಬಿಲಾಂಗ್ಸ್ ಟು KL ರಾಹುಲ್ ಅಂತ ಹೇಳಿದ್ದೆ. ಹಾಗೆ ಆಯ್ತಲ್ಲ ಮಾರೆ. ಆಡಿದ 5 ಬಾಲ್ ಅಂದರೆ ಔಟ್ ಆದ ಬಾಲ್ ಸೇರಿ 5 ಬಾಲ್ ಆಡಿದ್ದು 15 ರನ್ ಹೊಡೆದ್ರು. ಅದರಲ್ಲಿ ಒಂದು 6 ಶಮಿ ಅವರ ಬೌಲಿಂಗಲ್ಲಿ ಸೂಪರ್. ಆ ಒಂದು ಇಂಟೆಂಟ್ ಇಲ್ಲದ್ರೆ KL ರಾಹುಲ್ಗೆಲ್ಲ ಎಂತ ಹೇಳಿದ್ರು, ಟುಕು ಮಾರೆ ಎಂತ ಸಾವು. ಈ ಸಲ ಡಿಸೈಡ್ ಆಗಿದ್ದಾರೆ, ನಾ ಬಂದು ಬ್ಲಾಸ್ಟ್ ಮಾಡ್ತೇನೆ ಅಂತ. 5 ಬಾಲಿಗೆ 15. ಕೊನೆಗೆ ಅಭಿಷೇಕ್ ಪೊರೆಲ್ ಮತ್ತೆ ಸ್ಟಬ್ಸ್ ಸೇರಿಕೊಂಡು ಅಭಿಷೇಕ್ ಪೊರೆಲ್ 18 ಬಾಲಿಗೆ 34, ಈ ಕಡೆ 14 ಬಾಲಿಗೆ 21 ಸ್ಟಬ್ಸ್. ಅಭಿಷೇಕ್ ಪೊರೆಲ್ನ ಯಾಕೆ ರಿಟೈನ್ ಮಾಡಿದ್ರು ಅಂತ ಮತ್ತೆ ಪುನಃ ಹೇಳ್ತಾ ಇದ್ದಾರೆ ಅವರು. ಭಾರಿ ಚಂದ ಮಾಡಿ ಆಡಿದ್ರು. 16 ಓವರೆಲ್ಲ ಹೊಡೆದಾಕಿದ್ದಾರೆ ಮಾರೆ SRH ತಂಡವನ್ನು. SRH ಅವರ ಒಂದಿರ್ತಲ್ಲ ಪ್ಲಾನಿಂಗನ್ನು, ಅದನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇರುವಂಥ ಪ್ಲ್ಯಾನಿಗೆ ತಂಡವನ್ನು ರೆಡಿ ಮಾಡಿಕೊಳ್ಬೇಕು. ಎಲ್ಲ ಮ್ಯಾಚಿಗೆ 300 ಹೊಡೀರಿ ಅಂತ ಹಾಗೆ ಹೇಳ್ಬಾರ್ದು. ನೋಡಿಕೊಂಡು ಆಡಿ, ಸ್ವಲ್ಪ ವಿಕೆಟ್ ನೋಡಿಕೊಂಡು ಆಡಿ, ಸ್ವಲ್ಪ ಸೆನ್ಸ್ ಇರುವಂಥ ಕ್ರಿಕೆಟ್ ಆಡಿ, ರೆಕ್ಲೆಸ್ ಕ್ರಿಕೆಟ್ ಆಡಬೇಡಿ ಅಂತ ಮೇ ಬಿ ಮ್ಯಾನೇಜ್ಮೆಂಟ್ ಅವರು ಒಂದು ನಿರ್ಣಯಕ್ಕೆ ಬಂದರೆ ಅವರಿಗೆ ಸಹ ಒಳ್ಳೆಯದು. ಟೀಮ್ ಸಿಕ್ಕಾಪಟ್ಟೆ ಚೆಂದ ಉಂಟು SRH, ಡೌಟೇ ಇಲ್ಲ. ಬಟ್ ಆ ಒಂದು ಧಾವಂತ ಇದೆಯಲ್ಲ, ಒಂಚೂರು ಕಡಿಮೆ ಮಾಡಲಿ. ಬೇಡ, ಎಲ್ಲ ಮ್ಯಾಚ್ 300 ಬೇಡ, 250 ಹೊಡೆದು ಸಹ ಸಾಕು, ನಡೀತದೆ. ಈ 300 ಹೊಡಿಲಿಕ್ಕೆ ಹೋಗಿ ಅವ್ರದ್ದು 200 ಸಾಗ್ತಾ ಇಲ್ಲ. ವಿಷಯ ಹಾಗೆ ಆಗಿರೋದು. ನಿಮ್ಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಂಗ್ರ್ಯಾಚುಲೇಷನ್ಸ್ ಡೆಲ್ಲಿ, ಸೂಪರ್ ಚಿತ್ರಾನ್ನ ಪರ್ಫಾರ್ಮೆನ್ಸ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನಮಸ್ಕಾರ.